ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಮೀತಾ ಆಸ್ಟ್ರೋ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೂ ನೀವು ನಮ್ಮ ಚಾನಲ್ನ ಮುಖಾಂತರ ಉತ್ತರ ಪಡ್ಕೊಳ್ಬಹುದು. ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಪಡ್ಕೊಳ್ಬಹುದು. ಇವತ್ತು ಸಿಂಹರಾಶಿಯವರ ಬಗ್ಗೆ ಲೈಫ್ ಟೈಮ್ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ಸಿಂಹರಾಶಿ ಆಳುವಂತಹ ಗ್ರಹ ಬಂದು ಸೂರ್ಯ, ಚಿಹ್ನೆ ಬಂದು ಸಿಂಹ. ಸಿಂಹರಾಶಿಯವರ ಅದೃಷ್ಟದ ಬಣ್ಣ ಗೋಲ್ಡನ್ ಕಲರ್ ಭಾಳ ಚೆನ್ನಾಗಿ ಬರುತ್ತೆ, ಕಿತ್ತಳೆ ಬಣ್ಣ ಭಾಳ ಚೆನ್ನಾಗಿ ಬರುತ್ತೆ, ಕ್ರೀಮ್ ಕಲರ್ ಭಾಳ ಸೂಪರು, ಕೆಂಪು ಬಣ್ಣ ಕೂಡ ಸಿಂಹರಾಶಿಯವರಿಗೆ ಭಾಳ ಚೆನ್ನಾಗಿ ಆಗಬರುವಂಥದ್ದು. ಇನ್ನು ಅದೃಷ್ಟ ರತ್ನ ಬಂದು ಪೆರಿಡಾಟ್. ನೋಡಿ, ಸಿಂಹರಾಶಿಯವರು ಉತ್ಸಾಹಭರಿತರು, ಯಾವಾಗಲೂ ಉತ್ಸಾಹಭರಿತರಾಗಿರ್ತಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ತನ್ನ ಕೈಲಿ ಆಗಲ್ಲ ಅನ್ನೋ ಮಾತು ಬರಲ್ಲ, ನಾನು ಮಾಡ್ತೀನಿ. ನಾಟಕೀಯ ಮತ್ತು ಉತ್ಸಾಹಭರಿತ ಜನರು, ಅದರ ಜೊತೆಗೆ ನಿಮ್ಮಲ್ಲಿ ಒಂದಷ್ಟು ನಾಟಕೀಯ ಗುಣಗಳು ಕೂಡ ಇರುತ್ತೆ. ಅಪಾರವಾಗಿ ಜನಮನ ಗಳಿಸಬೇಕು, ಜನರು ನನ್ನನ್ನು ಹೊಗಳಬೇಕು. ನಿಮ್ಮನ್ನು ಯಾರಾದರೂ ಹೊಗಳಿದ್ರೆ ನಿಮಗೆ ಬಹಳಷ್ಟು ಇಷ್ಟ ಆಗತ್ತೆ. ಸಿಂಹರಾಶಿಯವರಿಗೆ ಕಲಾತ್ಮಕವಾದಂತಹ ವ್ಯಕ್ತಿಗಳಾಗಿರ್ತೀರಾ ಸಿಂಹರಾಶಿಯವರು. ನೋಡಿ, ಸಿಂಹರಾಶಿಯವರು ಯಾವಾಗಲೂ ಹೆಂಗೆ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಟಾಪಲ್ಲಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ, ಹೌದಲ್ವಾ? ಯಾವಾಗಲೂ ಕೂಡ ನಾವು ಪ್ರಸಿದ್ಧರು ಅನ್ನೋ ರೀತಿಯಲ್ಲಿ ಐಷಾರಾಮಿ ಜೀವನ, ಐಷಾರಾಮಿ ಉಡುಪುಗಳಿಂದ ನೀವು ತೃಪ್ತರಾಗೋದಿಲ್ಲ, ವಿಶೇಷ ಕಾರ್ಯಕ್ರಮಗಳಿಂದ ತೃಪ್ತರಾಗೋದಿಲ್ಲ. ಅಂದರೆ ನಿಮ್ಮನ್ನು ನೀವು ಯಾರ ಮೇಲೂ ಕೂಡ ಡಿಪೆಂಡ್ ಆಗಲ್ಲ ಸಿಂಹರಾಶಿಯವರು. ಹೆಂಗೆ ಅಂತ ಹೇಳಿದ್ರೆ, ನಾನು ಯಾರಿಗೂ ಕಡಿಮೆ ಇಲ್ಲ, ನನ್ನ ಕೈಯಲ್ಲಿ ಯಾವುದೂ ಕೂಡ ಆಗಲ್ಲ ಅನ್ನೋ ಮಾತೇ ಇಲ್ಲ, ಎಲ್ಲವೂ ಕೂಡ ಆಗತ್ತೆ. ಯಾಕೆ ಅಂದರೆ ಸೂರ್ಯದೇವ ಸಿಂಹರಾಶಿಯ ಅಧಿಪತಿ. ನೋಡಿ, ನವಗ್ರಹಗಳ ರಾಜನೂ ಕೂಡ ಹೌದು. ಗುಣಲಕ್ಷಣಗಳು ತಮ್ಮದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿರುವವರಾಗಿರ್ತಾರೆ ಸಿಂಹರಾಶಿಯವರು. ಹೆಂಗೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಪುಣರಾಗಿರ್ತೀರಾ, ತುಂಬ ಧೈರ್ಯಶಾಲಿಗಳು, ಅಷ್ಟೇ ಮಟ್ಟಿಗೆ ಭಾವೋದ್ರಿಕ್ತರು, ಬೇಗ ಕಣ್ಣೀರು ಬಂದ್ಬಿಡತ್ತೆ. ಸ್ನೇಹದ ವಿಚಾರದಲ್ಲಂತೂ ಸಿಂಹರಾಶಿಯವರು ಬಹಳ ನಿಷ್ಠಾವಂತರು, ಸ್ನೇಹಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ ಸಿಂಹರಾಶಿಯವರು ಸಿದ್ಧರಿರ್ತಾರೆ. ನೋಡಿ, ಯಾವುದೇ ಕೆಲಸ ಆಗಲಿ ಸಿಂಹರಾಶಿಯವರು ಹೃದಯದಿಂದ ಮಾಡೋದು, ಏನೋ ಮಾಡಬೇಕಲ್ಲ ಅಂತ ಮಾಡಲ್ಲ, ಮಾಡ್ತೀನಿ ನಾನು, ನನ್ನ ಅಂತರಾಳದಿಂದ ನಾನು ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಸಿಂಹರಾಶಿಯವರು ಯಾವುದೇ ಕೆಲಸ ಆಗಲಿ ಮಾಡ್ತಾರೆ. ಅದರ ಜೊತೆಗೆ ಹೆಚ್ಚಾಗಿ ಮಾತನಾಡ್ತಾರೆ ಸಿಂಹರಾಶಿಯವರು. ಪಟ ಅಂತ ಮಾತನಾಡ್ತಿರ್ತಾರೆ. ಮನಸ್ಸಲ್ಲೊಂದು, ಹೊರಗಡೆ ಒಂದು, ಯಾವುದೂ ಕೂಡ ಇರೋದಿಲ್ಲ. ಒಂದೇ ಏನಿದೆ ಅದು, ಸುತ್ತಿ ಬಳಸಿ ಏನನ್ನು ಕೂಡ ಹೇಳೋದಿಲ್ಲ. ಹೇಳಬೇಕಾ ಡೈರೆಕ್ಟಾಗಿ ಹೇಳ್ತಾರೆ. ಮತ್ತು ಸುತ್ತಿ ಬಳಸಿ ಹೇಳೋರು ಕಂಡ್ರೂ ಇಷ್ಟ ಆಗಲ್ಲ, ಇವರು ಕೂಡ ಹೇಳಲ್ಲ. ನೋಡಿ, ಹೀಗೆ ಡೈರೆಕ್ಟಾಗಿ ಹೇಳೋದ್ರಿಂದಲೇ ಸಿಂಹರಾಶಿಯವರು ಒಂದಷ್ಟು ತೊಂದರೆಗಳಿಗೆ ಸಿಲುಕೋದು. ಅದರ ಜೊತೆಗೆ ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿ, ಸಂಘಟನಾ ಚತುರರು, ಮತ್ತು ಸುರಕ್ಷತೆಗೆ ಯಾವಾಗಲೂ ಕೂಡ ಬದ್ಧರಾಗಿರ್ತಾರೆ. ಕುಟುಂಬ ಅಂದರೆ ಬಹಳ ಇಷ್ಟ. ಮತ್ತು ಲಾಭ, ಅವ್ರಿಗೆ ನಿಮಗೆ ಲಾಭ ಆಗುತ್ತೆ, ಸಿಂಹರಾಶಿಯವರು ತಮಗೆ ಲಾಭ ಆಗುತ್ತೆ ಅಂದರೆ ಏನು ಬೇಕಾದರೂ ಮಾಡ್ತಾರೆ. ಮತ್ತು ಕೆಲವೊಂದು ಸಮಯ ಬೇಕಾದನ್ನು ಬೇರೆಯವ್ರಿಗೆ ಮಾಡಿ ತಮ್ಮನ್ನು ತಾವು ನಿರ್ಲಕ್ಷ್ಯ ಮಾಡ್ಕೊಳ್ತಾರೆ. ಮತ್ತು ಯಾವಾಗಲೂ ಕೂಡ ಸಿಂಹರಾಶಿಯವರು ರಾಜನಂತೆ ಬದುಕೋದಕ್ಕೆ ಇಷ್ಟಪಡ್ತಾರೆ. ಮತ್ತು ಯಾವತ್ತೂ ಕೂಡ ಇತರರ ಯಶಸ್ಸು ಮಾಡಿದ್ರಲ್ಲ ಅಂತ ಅಸೂಯೆ ಪಡಲ್ಲ. ನಾನು ಅವ್ರ ರೀತಿ ಬೆಳಿಬೇಕಲ್ಲ ಅನ್ನೋ ನಿಟ್ಟಿನಲ್ಲಿ ಸಿಂಹರಾಶಿಯವರು ಯೋಚನೆ ಮಾಡ್ತಾರೆ. ಮತ್ತು ಯಾವಾಗಲೂ ಕೂಡ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತಾರೆ. ಮತ್ತು ಒಂದು ಕಡೆ ನಿಲ್ಲುವಂತಹ ಜಾಯಮಾನದವರಂತೂ ಸಿಂಹರಾಶಿಯವರು ಅಲ್ಲೇ ಇಲ್ಲ. ಒಂದು ಕೆಲಸನ ಅದು ಮಾಡ್ತೀನಿ, ಇಲ್ಲ ಎಲ್ಲವೂ ಆಗುತ್ತೆ ನನಗೆ. ಮತ್ತು ಒಂದು ರೀತಿ ನಾಯಕತ್ವ ಗುಣ, ಕುಟುಂಬಕ್ಕೆ ಅಂದರೆ ಕುಟುಂಬ ಅಂದರೆ ಬಹಳ ಇಷ್ಟ ಸಿಂಹರಾಶಿ ಹೆಣ್ಮಕ್ಳಿಗೆ. ತವರು ಮನೆ ಅಂದರೆ ಬಹಳ ಪ್ರೀತಿ, ಎಲ್ಲ ಹೆಣ್ಮಕ್ಳಿಗಿರುತ್ತೆ. ಅದರಲ್ಲಿ ವಿಶೇಷವಾಗಿ ಸಿಂಹರಾಶಿ ಹೆಣ್ಮಕ್ಳಿಗೆ ಬಹಳ ಇರುತ್ತೆ ತಂದವ್ರ ಮನೆಗೆ ಏನಾದರೂ ಮಾಡಬೇಕು ಅಂತ ಹೇಳಿ. ಮತ್ತು ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ ಒಳ್ಳೆ ರೀತಿಯ ಖ್ಯಾತಿ ಗಳಿಸ್ತೀರಾ ನೀವು, ಒಳ್ಳೆ ರೀತಿಯ ಯಶಸ್ಸು. ಆದರೆ ದುರಹಂಕಾರ ಅನ್ನೋದನ್ನೇನಾದರೂ ಬಿಟ್ಟರೆ ನಿಮ್ಮ ಖ್ಯಾತಿ ಮತ್ತಷ್ಟು ಎತ್ತರಕ್ಕೆ ಹೋಗುತ್ತೆ, ಉತ್ತಮ ಆದಾಯ ಗಳಿಸ್ತೀರಾ ನೀವು. ಮತ್ತು ಅಹಂಕಾರದಿಂದ ಅನೇಕ ಬಾರಿ ಒಂದಷ್ಟು ವಿಚಾರಗಳ ಬಗ್ಗೆ ನಿಮಗೆ ಅಸಮಾಧಾನ ಆಗುತ್ತೆ, ಬೇರೆಯವರು ನಿಮ್ಮ ಬಗ್ಗೆ ಅಸಮಾಧಾನ ಹೊಂದ್ತಾರೆ. ಅಹಂಕಾರವನ್ನು ಬಿಟ್ಟುಬಿಡಿ. ಮತ್ತು ಕರುಣಾಮಹಿಗಳು, ಬಹಳ ಶ್ರಮಜೀವಿಗಳು ಸಿಂಹರಾಶಿಯವರು. ವೈವಾಹಿಕ ಜೀವನ ತುಂಬ ಗಂಭೀರವಾಗಿರುತ್ತೆ, ಮಕ್ಕಳನ್ನು ತುಂಬ ಪ್ರೀತಿಸ್ತೀರಾ, ಸಂಗಾತಿಯ ಬಗೆಗೆ ಬಹಳ ಉದಾರಾಗಿರ್ತೀರಾ ಸಿಂಹರಾಶಿಯವರು.
ಒಟ್ಟಾರೆ ಆಕ್ರಮಣಕಾರಿ ಮನೋಭಾವದವರು ಸಿಂಹರಾಶಿಯವರು. ಒಟ್ಟಾರೆ ನೋಡೋದಾದರೆ ಸಿಂಹರಾಶಿಯವರಿಗೆ ಒಂದು ರೀತಿಯಲ್ಲಿ ಲೀಡರ್ಶಿಪ್, ಸಿಂಹ ಹೇಗೆ ಕಾಡಿನ ರಾಜನೋ ಅದೇ ರೀತಿ ಸಿಂಹರಾಶಿಯವರು ಒಂದು ರೀತಿಯಲ್ಲಿ ನಾನೆಲ್ಲದಕ್ಕೂ ಲೀಡ್ರ್ ಆಗಬೇಕು ಅಂತ ಬಯಸುವಂಥವರು. ಏನೇ ಸಮಸ್ಯೆಗಳಿದ್ದರೂ ಕೂಡ ಅವರದ್ದೇ ರೀತಿಯಲ್ಲಿ ಪರಿಹಾರವನ್ನು ಮಾಡ್ಕೊಳ್ತಾರೆ, ಹೆಚ್ಚಾಗಿ ಮಾತನಾಡ್ತಾರೆ, ಯಶಸ್ಸನ್ನು ಗಳಿಸೋದಕ್ಕೆ ಇಷ್ಟಪಡ್ತಾರೆ ಸಿಂಹರಾಶಿಯವರು. ಇದಿಷ್ಟು ಸಿಂಹರಾಶಿಯವರ ಲೈಫ್ ಟೈಮ್ ಭವಿಷ್ಯ. ಮತ್ತಷ್ಟು ಸಿಂಹರಾಶಿಯವರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಧನ್ಯವಾದ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದ.